ಬದಿಗೆ ಸರಿಸುವಂಥದ್ದು, ಮುಚ್ಚುವಂಥದ್ದು, ತೆಗೆದು ಹಾಕುವಂಥ ಪ್ರಯತ್ನ ಇಲ್ಲಿವರೆಗೆ ಸಾಕಷ್ಟು ಮಾಡ್ತಾರೆ. ಲೋಕಲ್ ಪೊಲೀಸರಾಗಿರ್ಬೋದು, ಮತ್ತೇನೋ CBI ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಇವೆಲ್ಲ ಸಂಘಟನೆಗಳು, ತನಿಖಾ ಸಂಸ್ಥೆಗಳು ನಿಜವಾದ ಅಪರಾಧಿ ಯಾರು ಅನ್ನೋದು ಕಂಡುಹಿಡಿಯಲು ಸೋತಿದ್ದಾವ. ಅದಕ್ಕೆ ಇವತ್ತು ಅವ್ರು ಏನು ಮಾತಾಡ್ತಾರೆ ಏನಿಲ್ಲ ಅನ್ನೋದನ್ನು ನೀವು ರೆಕಾರ್ಡ್ ಮಾಡಿ ನಮಗೆ ಹೇಳಬೇಕು. ಮತ್ತು ತನಿಖೆ ಯಾವ ರೀತಿ ಮಾಡ್ತೀರಪ್ಪ ಅಂತನ್ನುವಂಥ ಕೇಸನ್ನು ಕೇಳ್ತಾ ಇದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಈ ಕೇಸ್ನಲ್ಲಿ ಯಾರ್ಯಾರು ಸಾಕ್ಷಿಗಳಿದ್ರು ಅವ್ರು ಒಬ್ಬೊಬ್ಬರಾಗಿ ಸಾಯ್ತಾ ಇದ್ದಾರಲ್ರಿ, ಯಾಕೆ ಅದನ್ನು ಪ್ರಶ್ನೆ ಮಾಡಿದ್ದಾರೆ. ಯಾಕಂದರೆ ಕೆಲವೊಂದಿಷ್ಟು ಜನ ಪಾಪ ಸಾಕ್ಷಿ ಹೇಳುವಂಥ ಜನ ಏಕಾಏಕಿ ತೀರ್ಕೊಂಡು ಹೋಗಿದ್ದನ್ನು ಇಲ್ಲಿ ರೆಫರ್ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಹೊಸ ತನಿಖೆ ಆಗಬೇಕು ಅನ್ನೋದು ಸುಪ್ರೀಂ ಕೋರ್ಟ್ನಲ್ಲಿ ಬಂದು ಕೂತದೆ. ಇವತ್ತು ಹೊಸ ತನಿಖೆ ಆಗಬೇಕು, ಇನ್ನೊಮ್ಮೆ ತನಿಖೆ ಆಗಿ ಯಾರು ತಪ್ಪಿಸಲು ಅದು ಕುರಿತು ಹಿಡಿಯಬೇಕು, ಯಾರು ಹೆಂಗೆ ಆಗ್ತದೆ ಅನ್ನೋಂಥ ಮಾತುಗಳಿದ್ದಾವೆ. ಒಟ್ಟಾರೆಯಾಗಿ ನಮ್ಮ ಕುಸುಮಾವತಿ ಅವರು ಇವತ್ತು ಇದಕ್ಕೊಂದು ನ್ಯಾಯವನ್ನು ತಾರ್ಕಿಕ ಅಂತ್ಯ ಕೊಡಿಸಬೇಕು ನ್ಯಾಯಕ್ಕೆ ಅನ್ನೋ ದೃಷ್ಟಿಕೋನ ಮತ್ತು ಬೆನ್ನತ್ತಿದ್ದಾರೆ. ಅದಕ್ಕಿಂತ ಅಲ್ಲಿ ಹೋರಾಟಗಾರರು ಎಷ್ಟು ಮಟ್ಟಿಗೆ ಸಮರ್ಪಣೆ ಅವ್ರ ಜೊತೆ ಕಾಣಿಸ್ಕೊಳ್ತಾರ ಅನ್ನೋದು ಅಷ್ಟು ಮುಖ್ಯ. ಯಾಕಂದ್ರೆ ಅವರು ಪಾಪ ಸಾಕಷ್ಟು ದಿನದಾರಿಗೆ ಈ ಏನಪ್ಪ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ವಿರುದ್ಧ ಏನು ಕೇಸ್ ಹಂಗೆ ಕೂತಿದ್ದಾರೆ. ಆದರೆ ಅವ್ರಿಗೂ ಏನು ಇಲ್ಲಿವರೆಗೆ ಉತ್ತರ ಸಿಗ್ತಾನೆ ಇಲ್ಲ. ಹೀಗಾಗಿ ಅವ್ರಿಗೂ ಧನವಾಗಿದೆ. ಯಾರನ್ನು ಕೇಳಿಸೋದು ಅಂತೇಳಿ ಎತ್ತು ಹೋದ್ರು ಇವ್ರು ಜನರು ಕಾಣ್ತಾ ಇದ್ದಾರಲ್ಲಪ್ಪ ಅನ್ನುವಂಥ ಭಯನೂ ಅವ್ರಿಗೆ ಆಗೋಗಿದೆ. ಆದರೂ ತನಿಖೆ ಮಾಡಿಸ್ತೀವಿ ನಾವು. ಅದಕ್ಕೆ ಆ ದಿಶೆಯಲ್ಲಿ ಒಂದು ನಿರ್ಧಾರ